ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರೋದು ಮೀಶೋದಿಂದ ಪರ್ಚೇಸ್ ಮಾಡಿರುವ ತುಂಬ ಒಳ್ಳೆಯ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬಹುದಾದ ಯೂಸ್ಫುಲ್ ಪ್ರಾಡಕ್ಟ್ಸ್ನೊಂದಿಗೆ. ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಎಲ್ಲ ಪ್ರಾಡಕ್ಟುಗಳು ಕೂಡ ತುಂಬ ಯೂಸ್ಫುಲ್ ಆಗುವ ಹಾಗೂ ತುಂಬ ಕಡಿಮೆ ರೇಟ್ಗೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿರುವ ಪ್ರಾಡಕ್ಟುಗಳು. ಸೊ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಲಾಸ್ಟ್ವರೆಗೆ ನೋಡಿ. ಹಾಗೂ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಆನ್ ಮಾಡಿ ಇಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಫಸ್ಟಿಗೆ ನಾನು ತೋರಿಸ್ತಾ ಇರುವ ಈ ಒಂದು ತವ ನೋಡ್ಬೋದು ಗೈಸ್. ನಮಗೆ ಇದು ಡೈಲಿ ಯೂಸ್ಫುಲ್ ಆಗಿರುವ ಒಂದು ತವ. ಇದು ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ, ಐರನ್ ಮೆಟೀರಿಯಲ್ ಅಲ್ಲಿ ಬಂದಿದೆ, ಪ್ಯೂರ್ ಐರನ್ ತವ ಇದು. ಮತ್ತು ಈ ತವಾದ ಎಡ್ಜ್ನಲ್ಲಿ ನೋಡ್ಬೋದು ಯೂನಿಕ್ ಸ್ಮೂತ್ ಎಡ್ಜಸ್ ಬಂದಿರೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಸೈಜ್ ಆದ್ರೂ ತುಂಬ ಒಳ್ಳೆ ದೊಡ್ಡ ಸೈಜ್ನಲ್ಲಿಯೇ ಬಂದಿದೆ. ಈ ಥರ ಐರನ್ ತವ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಯೂಸ್ಫುಲ್ ಆಗಿರುವ ತುಂಬ ಒಳ್ಳೆ ಬೆನಿಫಿಟ್ಸ್ ಕೂಡ ಇದೆ ಐರನ್ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ. ಮತ್ತು ನಾನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಕೂಡ ತುಂಬ ಸೈಡ್ ಎಫೆಕ್ಟ್ಸ್ ಇದೆ. ಸೊ ನಾನ್ ಸ್ಟಿಕ್ಕನ್ನು ಸ್ಕಿಪ್ ಮಾಡಿ ಈ ಥರದ್ದು ಐರನ್ ತವಾಸ್ ಎಲ್ಲ ಪರ್ಚೇಸ್ ಮಾಡಿದರೆ ನಮಗೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಇದು ತವ ಉಂಟಲ್ಲ ಗೈಸ್, ತುಂಬ ಕಡಿಮೆ ರೇಟ್ಗೆ ನಿಮಗೆ ಇದು ಮೀಶೋದಲ್ಲಿ ಅವೈಲೇಬಲ್ ಆಗಿದೆ. ಇದು ನಾನ್ ಸ್ಟಿಕ್. ಇದರ ಸೈಡ್ ಆದ್ರೂ ನೋಡುವಾಗ ನಿಮಗೆ ಚೂಪ್ ತರ ಕಾಣಿಸ್ತಾ ಇರಬಹುದು, ಬಟ್ ಇದು ಚೂಪೇನಿಲ್ಲ. ಇದರ ಎಡ್ಜ್ ಎಲ್ಲ ಸ್ಮೂತ್ ಆಗಿ ಇದೆ. ಸೊ ತುಂಬಾ ಚೆನ್ನಾಗಿದೆ. ದೋಸೆ, ಚಪಾತಿ, ಆಮ್ಲೆಟ್ ಆ ಥರದ್ದೆಲ್ಲ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗಿರೋ ಒಂದು ಪ್ರಾಡಕ್ಟ್ ಇದು. ಬರೀ 317 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡಬಹುದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ನೆಕ್ಸ್ಟ್ ಅಂತೂ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಉಂಟಲ್ಲ ಗೈಸ್, ತುಂಬಾ ಯೂಸ್ಫುಲ್ ಆಗಿರುವ ಪ್ರಾಡಕ್ಟ್ ಇದು. 4 ಪೀಸಸ್ ಎಕ್ಸ್ಟೆಂಡೇಬಲ್ ಅಡ್ಜಸ್ಟೇಬಲ್ ಫ್ರಿಡ್ಜ್ ಸ್ಟೋರೇಜ್ ಬಾಸ್ಕೆಟ್ಸ್ ಇದು ಬಂದಿರೋದು. ಇದರ ಕಲರ್ ಆದ್ರೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆದ್ರೂ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ. ಇಲ್ಲಿ ನೋಡ್ಬೋದು ಹೀಗೆ ಎಕ್ಸ್ಟೆಂಡೇಬಲ್ ಅಡ್ಜಸ್ಟೇಬಲ್ ಎಲ್ಲ ಮಾಡ್ಬೋದಾದ ಫ್ರಿಡ್ಜ್ ಸ್ಟೋರೇಜ್ ಬಾಸ್ಕೆಟ್ಸ್ ಇದು. 4 ಪೀಸಸ್ ಅವೈಲೇಬಲ್ ಆಗಿದೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತೆಲ್ಲ ನಾನು ವಿಡಿಯೋ ತೋರಿಸ್ತೇನೆ. ಇದಕ್ಕೆ ಉಂಟಲ್ಲ ಗೈಸ್ ತುಂಬ ಒಳ್ಳೆ ರೇಟಿಂಗ್ಸ್ ಕೂಡ ಇದೆ. 4.4 ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ಕಮೆಂಟ್ಸ್ ಎಲ್ಲ ಬಂದಿದೆ. ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಚೆಕ್ ಮಾಡಿ ನೋಡ್ಬೋದು. ಇದರಲ್ಲಿ ನಮಗೆ ಫ್ರಿಡ್ಜ್ ನಲ್ಲಿ ಸ್ಟೋರೇಜ್ ಮಾಡುವ ಐಟಮ್ಸ್ ಎಲ್ಲ ನಮಗೆ ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಮೆಣಸಿನಕಾಯಿ, ನಿಂಬೆ ಹುಳಿ ಮತ್ತೆ ಮೊಟ್ಟೆ ಆ ಥರದ್ದೆಲ್ಲ ನಾವು ಸ್ಟೋರ್ ಮಾಡ್ತೀವಿ ಅಲ್ಲ, ಅದನ್ನೆಲ್ಲ ನಮಗೆ ಹೀಗೆ ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಇದು ನಮಗೆ ಸ್ಪೇಸ್ ಸೇವ್ ಮಾಡುವ ಒಂದು ಪ್ರಾಡಕ್ಟ್ ಇದು ಗೈಸ್. ಈಗ ಫ್ರಿಡ್ಜ್ನಲ್ಲಿ ನೋಡ್ಬೋದು ಎಷ್ಟು ಪ್ಲೇಸ್ ಇದ್ರೂ ಸಾಕಾಗೋದಿಲ್ಲ. ಆಗ ನಮಗೆ ಇಲ್ಲಿ ನೋಡ್ಬೋದು ಇದರ ರ್ಯಾಕ್ನಲ್ಲಿ ಈ ಥರ ನಮಗೆ ಈ ಥರ ಇದನ್ನು ಫಿಕ್ಸ್ ಮಾಡೋದು. ಸೊ ಅದರಿಂದ ತುಂಬ ಸ್ಪೇಸ್ ಅವೈಲೇಬಲ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ಬಂದಿದೆ. ಇದು ನೀವು ಈಗ ಇಡುವಾಗ ಕೆಳಗೆ ಬೀಳ್ಬೋದು ಅಂತ ತಿಳ್ಕೊಳ್ತೀರಾ, ಬಟ್ ಬೀಳೋದೇನಿಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಸೊ ಇದರ ರೇಟ್ ಎಷ್ಟಿದೆ ಅಂತ ನೋಡೋಣ. ಬರೀ 199 ರೂಪಾಯಿಗೆ ಇದು ನಿಮಗೆ ಮೀಶೋದಲ್ಲಿ ಅವೈಲೇಬಲ್ ಆಗಿದೆ. ಇದರ ಕೆಳಗೆ ನಿಮಗೆ ಇನ್ನೂ ಕಡಿಮೆ ರೇಟ್ ತೋರಿಸ್ತಾರೆ, ಬಟ್ ಅದು ಕ್ವಾಲಿಟಿ ಇರೋದಿಲ್ಲ. ಬಿಕಾಸ್ ಅಷ್ಟು ಕಡಿಮೆ ರೇಟ್ಗೆ ಅಷ್ಟೇ ಕ್ವಾಲಿಟಿ ಇರೋದು. ಇದು ನಿಮಗೆ ತುಂಬ ಒಳ್ಳೆ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗ್ತಾ ಇದೆ. ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ನೆಕ್ಸ್ಟ್ ನಾನು ತೋರಿಸ್ತಾ ಇರುವ ಈ ಒಂದು ಪ್ರಾಡಕ್ಟ್ ಕೂಡ ಗೈಸ್ ತುಂಬ ಯೂಸ್ಫುಲ್ ಆಗಿರುವ ಪ್ರಾಡಕ್ಟ್ ಇದು. ಇದನ್ನೀಗ ನಾನು ಯೂಸ್ ಮಾಡ್ತಾ ಇದ್ದೇನೆ, ತುಂಬ ಯೂಸ್ ಆಗ್ತಾ ಇದೆ, ಅಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ. ಸೊ ಇದು ನೋಡುವಾಗನೇ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಫ್ಲಾಟ್ ಮೋಪ್ ಫಾರ್ ಫ್ಲೋರ್ ಕ್ಲೀನಿಂಗ್ ಮ್ಯಾಜಿಕ್ ಸ್ಲೈಡರ್ ಸ್ಕ್ವೀಸ್ ಬಂದಿದೆ. ಇದರಲ್ಲಿ ನಿಮಗೆ ಮ್ಯಾಜಿಕ್ ತಾನೇ ಹೇಳ್ಬೋದು. ಬಿಕಾಸ್ ನಮಗೆ ಇಲ್ಲಿ ನೋಡ್ಬೋದು, ನಾವು ಮಾಮೂಲಿ ಯೂಸ್ ಮಾಡುವ ಮೋಪ್ಸ್ ಎಲ್ಲ ನಮಗೆ ಅದನ್ನು ಹಿಂಡಿ ನಮಗೆ ಸುಸ್ತಾಗುತ್ತೆ, ಅಷ್ಟು ಅದು ಕಷ್ಟ ಆಗುತ್ತೆ. ಬಟ್ ಇದು ನಮಗೆ ಕೈಯಲ್ಲಿ ಏನು ಹಿಂಡಬೇಕು ಅಂತಿಲ್ಲ. ಇಲ್ಲಿ ನೋಡ್ಬೋದು ಇದರ ಹ್ಯಾಂಡಲ್ ಎಲ್ಲ ತುಂಬ ಸಾಫ್ಟ್ ಆಗಿ ನಮಗೆ ಯೂಸ್ ಮಾಡುವಾಗೇ ಅಷ್ಟು ಒಂದು ಕಂಫರ್ಟೇಬಲ್ ಆಗಿರುತ್ತೆ. ಮತ್ತು ಫ್ಲೋರಲ್ಲಿಯೂ ಕೂಡ ಕಾರ್ನರ್ ಎಲ್ಲ ತುಂಬ ಕ್ಲೀನ್ ಆಗುತ್ತೆ. 360 ಡಿಗ್ರಿಯಲ್ಲಿ ಹೀಗೆ ರೊಟೇಟ್ ಕೂಡ ಆಗುತ್ತೆ. ಸೊ ಇದು ಯೂಸ್ ಮಾಡಲಿಕ್ಕಂತೂ ತುಂಬ ಈಸಿ ಆಗಿದೆ. ಆಲ್ರೆಡಿ ನನಗೆ ತುಂಬ ಮಂದಿ ಪರ್ಚೇಸ್ ಮಾಡಿ ತುಂಬ ಒಳ್ಳೆ ರೇಟಿಂಗ್ಸ್ ಕೂಡ ಇದೆ. ಕ್ಲೀನ್ ಕೂಡ ತುಂಬ ಒಳ್ಳೆ ಕ್ಲೀನ್ ಕೂಡ ಆಗುತ್ತೆ. ನೀವು ಇದನ್ನು ಪರ್ಚೇಸ್ ಮಾಡಿದ ನಂತರ ಒಂದ್ಸಲ ಟ್ರೈ ಮಾಡಿ ನೋಡಿ ಗೈಸ್. ಬಿಕಾಸ್ ನೀವು ಮಾಮೂಲಿ ಯೂಸ್ ಮಾಡುವ ಮೋಪ್ ಇರುತ್ತೆ ಅಲ್ಲ, ಅದರಲ್ಲಿ 2-3 ಸಲ ಒರೆಸಿದ ನಂತರ ಮೋಪ್ ಮಾಡಿದ ನಂತರ ಈ ಒಂದು ಮೋಪ್ನಲ್ಲಿ ನೀವು ಮೋಪ್ ಮಾಡಿ ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ನೀವು ಅಷ್ಟು ಸಲ ನೀವು ಮೋಪ್ ಮಾಡಿದ್ರೂ ಕೂಡ ಇದರಲ್ಲಿ ನಿಮಗೆ ನೋಡ್ಬೋದು ಎಷ್ಟು ಅದರಲ್ಲಿ ಡಸ್ಟ್ ಇರುತ್ತೆ ಅಂತ. ಇದು ನೋಡ್ಬೋದು ಗೈಸ್. ಇದನ್ನು ಹೀಗೆ ಸ್ಕ್ವೀಸ್ ಮಾಡೋದು, ಇದರಲ್ಲಿ ಹಾಕಿ ಜಸ್ಟ್ ಅದನ್ನು ಕೆಳಗೆ ಹೀಗೆ ಮಾಡಿದರೆ ಫುಲ್ ಸ್ಕ್ವೀಸ್ ಆಗಿ ನೀರೆಲ್ಲ ಡ್ರೈ ಆಗಿ ಸಿಗುತ್ತೆ. ನಿಮಗೆ ಎಷ್ಟು ಡ್ರೈ ಬೇಕು ಅಂತ ನೋಡಿಬಿಟ್ಟು ಸ್ಕ್ವೀಸ್ ಮಾಡ್ಬೋದು. ಇದನ್ನಂತೂ ಗೈಸ್ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಅಷ್ಟು ಯೂಸ್ಫುಲ್ ಆಗುತ್ತೆ. ವ್ಯಾಲ್ಯೂ ಫಾರ್ ಮನಿ ಅಂತಲೇ ನಾನು ಹೇಳ್ತೇನೆ. ಅಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಅಷ್ಟು ಯೂಸ್ಫುಲ್ ಆಗಿರೋ ಒಂದು ಪ್ರಾಡಕ್ಟ್ ಇದು. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ಜಸ್ಟ್ ಒಂದು ವಿಡಿಯೋ ಕೂಡ ಹಾಕ್ತೇನೆ. ತುಂಬ ಕಡಿಮೆ ರೇಟ್ಗೆ ಗೈಸ್ ಇದು ನಿಮಗೆ ಮೀಶೋದಲ್ಲಿ ಸಿಗೋದು. ಮತ್ತು ಈ ಮೋಪ್ ಕೂಡ ನೋಡ್ಬೋದು ಹೀಗೆ ವೈಟ್ ಕಲರ್ನಲ್ಲಿ ಬಂದುಬಿಟ್ಟು ಸ್ಟೈನ್ಲೆಸ್ ಸ್ಟೀಲ್ ಈ ಥರದ್ದು ಹ್ಯಾಂಡಲ್ ಎಲ್ಲ ಬಂದುಬಿಟ್ಟು ನೋಡಲಿಕ್ಕೆ ಒಂದು ಪ್ರೀಮಿಯಂ ಲುಕ್ ಕೂಡ ಇದೆ, ತುಂಬ ಯೂಸ್ ಕೂಡ ಆಗುತ್ತೆ. ಸೊ ಇದರ ರೇಟ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ವಿಡಿಯೋ ನೋಡ್ಬೋದು ಗೈಸ್, ಹೀಗೆ ಇದನ್ನು ಸ್ಕ್ವೀಸ್ ಮಾಡೋದು. ಸೊ ತುಂಬ ಈಸಿ ಆಗುತ್ತೆ ಯೂಸ್ ಮಾಡಲಿಕ್ಕೂ ಕೂಡ, ಟೈಮ್ ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ. ಬರೀ 496 ರೂಪಾಯಿಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ಮೀಶೋದಲ್ಲಿ ಅವೈಲೇಬಲ್ ಆಗಿದೆ. ಸೊ ತುಂಬ ಕಡಿಮೆ ರೇಟ್ಗೆ ಸಿಗ್ತಾ ಇದೆ. ಬರೀ 496 ರೂಪಾಯಿಗಂತೂ ತುಂಬ ಒಳ್ಳೆ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಇಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಯೂಸ್ಫುಲ್ ಆಗಿರುವ ಒಂದು ಪ್ರಾಡಕ್ಟ್ ಸಿಗ್ತಾ ಇರೋದು.
ಸೊ ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿ ಇರ್ತೇನೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಒಂದು ಫುಟ್ವೇರ್ ನೋಡ್ಬೋದು ಗೈಸ್, ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ. ಇದು ನನಗೆ ವಿಡಿಯೋದಲ್ಲಿ ಮತ್ತು ಪಿಕ್ಚರ್ನಲ್ಲಿ ನೋಡಿದಾಗನೇ ತುಂಬ ಇಷ್ಟ ಆಗಿತ್ತು. ಇದು ನಾನು ರೀಲ್ಸ್ನಲ್ಲಿ ನೋಡಿಬಿಟ್ಟು ಪರ್ಚೇಸ್ ಮಾಡಿರೋದು. ಸೊ ಪಿಕ್ಚರ್ನಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಇದೊಂದು ಬೀಚ್ ಕಲರ್ನಲ್ಲಿ ಬಂದಿರುವ ವುಮೆನ್ಸ್ ಎಲಿಗೆಂಟ್ ಬೀಚ್ ಫೆಸ್ಟಿವ್ ಫ್ಲಾಟ್ ಸ್ಲೈಡ್ಸ್ ಬಂದಿರೋದು. ಫ್ಲ್ಯಾಟ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಇದೆ, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಗೈಸ್. ನೋಡಲಿಕ್ಕೂ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿ ಇದೆ. ಇದರಲ್ಲಿ ನಿಮಗೆ 6 to 10 ವರೆಗೆ ಸೈಜ್ ಕೂಡ ಅವೈಲೇಬಲ್ ಆಗಿದೆ. ಈಗ ನಾನು ಇದರಲ್ಲಿ 6 ಸೈಜನ್ನು ಪರ್ಚೇಸ್ ಮಾಡಿದ್ದೇನೆ. ಸೈಜ್ ಎಲ್ಲ ಕರೆಕ್ಟ್ ಫಿಟ್ ಆಗ್ತಾ ಇದೆ. ಈ ಒಂದು ಫುಟ್ವೇರನ್ನೀಗ ಆಲ್ರೆಡಿ ತುಂಬ ಮಂದಿ ಪರ್ಚೇಸ್ ಮಾಡಿದ್ದಕ್ಕೆ 4.3 ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕಲ್ಲಿ 5 ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ತುಂಬ ಒಳ್ಳೆ ಕಮೆಂಟ್ಸ್ ಎಲ್ಲ ಬಂದಿದೆ. ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಚೆಕ್ ಮಾಡಿ ನೋಡ್ಬೋದು. ತುಂಬ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ. ನಿಮಗೆ ವಿಡಿಯೋದಲ್ಲಿ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು, ವೇರ್ ಮಾಡುವಾಗ ಕೂಡ ತುಂಬ ಕಂಫರ್ಟೇಬಲ್ ಆಗಿತ್ತು. ಅಷ್ಟು ಇಲ್ಲಿ ಒಂದು ನೋಡ್ಬೋದು ಸಾಫ್ಟ್ ಆಗಿ ಅಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ. ಬರೀ 407 ರೂಪಾಯಿಗೆ ಗೈಸ್ ಈ ಒಂದು ಫುಟ್ವೇರ್ ನಿಮಗೆ ಮೀಶೋದಲ್ಲಿ ಅವೈಲೇಬಲ್ ಆಗಿರೋದು. ಸ್ಯಾರಿಗೆ, ಕುರ್ತಾ ಸೆಟ್ಸ್ಗೆಲ್ಲ ವೇರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದು ಗ್ರ್ಯಾಂಡ್ ಲುಕ್ನಲ್ಲಿ ಬಂದಿದೆ. ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ನೆಕ್ಸ್ಟ್ ನಾನು ತೋರಿಸ್ತಾ ಇರುವ ಈ ಒಂದು ಪ್ರಾಡಕ್ಟ್ ನಿಮಗೆ ನೋಡುವಾಗ ಇದು ಏನು ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಇದಂತೂ ನಮಗೆ ತುಂಬ ಯೂಸ್ಫುಲ್ ಆಗಿರುವ ಪ್ರಾಡಕ್ಟ್ಗಳಿದು. ಈ ಒಂದು ಪ್ರಾಡಕ್ಟ್ ಉಂಟಲ್ಲ ಗೈಸ್, ನೀವು ನಿಮ್ಮ ಅಮ್ಮಂದಿರಿಗೆ ಪರ್ಚೇಸ್ ಮಾಡಿ ಕೊಟ್ಟರೆ ಅವ್ರಿಗಂತೂ ತುಂಬ ಹ್ಯಾಪಿ ಆಗುತ್ತೆ. ಅಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ನಮಗೂ ಕೂಡ ತುಂಬ ಯೂಸ್ಫುಲ್ ಆಗಿ ಯೂಸ್ ಮಾಡಬಹುದಾದ ಒಂದು ಪ್ರಾಡಕ್ಟ್ ಇದು. ಸೊ ಇದುಂಟಲ್ಲ ಗೈಸ್, ಇದು ಕಾಟನ್ ಮೆಟೀರಿಯಲ್ ಅಂತಂದರೆ ಅನ್ಬ್ಲೀಚ್ಡ್ ಆಗಿರುವ ಕಾಟನ್ ಮೆಟೀರಿಯಲ್ ಅಲ್ಲಿ ಜಿಪ್ ಎಲ್ಲ ಅವೈಲೇಬಲ್ ಆಗಿರುವ ಒಂದು ಪ್ರಾಡಕ್ಟ್ ಬಂದಿರೋದು. ಇಲ್ಲಿ ನೋಡ್ಬೋದು ಫ್ರಂಟ್ನಲ್ಲಿ ನೆಟ್ಟೆಡ್ ಆಗಿ ಬಂದಿದೆ. ಸೊ ಇದು ನಿಮಗೆ ನೋಡುವಾಗ ಡೌಟ್ ಆಗ್ತಾ ಇರ್ಬೋದು. ಇದು ನೋಡ್ಬೋದು ಗೈಸ್, ತುಂಬ ಯೂಸ್ ಆಗಿರೋ ಒಂದು ಪ್ರಾಡಕ್ಟ್ ಇದು. ಈಗ ನಾವು ಕಾಳುಗಳು, ರೈಸ್ ಆ ಥರದೆಲ್ಲ ನಾವು ಬಿಸಿಲಿನಲ್ಲಿ ಹಾಕಲಿಕ್ಕೆ ನಾವು ಸ್ಯಾರಿ ಎಲ್ಲ ಯೂಸ್ ಮಾಡ್ತೀವಿ ಅಲ್ಲ, ಸ್ಯಾರಿ ಎಲ್ಲ ಯೂಸ್ ಮಾಡುವಾಗ ಅಥವಾ ಬಟ್ಟೆ ಎಲ್ಲ ಯೂಸ್ ಮಾಡಿ ನಾವು ಬಿಸಿಲಿನಲ್ಲಿ ಹಾಕುವಾಗ ಪಕ್ಷಿಗಳು ಇಲ್ಲದಿದ್ದರೆ ಕೋಳಿ ಆ ಥರದ್ದೆಲ್ಲ ಬಂದುಬಿಟ್ಟು ನೋಡ್ಬೋದು ಎಲ್ಲದನ್ನು ತಿಂತದೆ. ಮತ್ತು ಗಾಳಿ ಎಲ್ಲ ಬರುವಾಗ ಆ ಕಡೆ ಈ ಕಡೆ ಎಲ್ಲ ಬಟ್ಟೆ ಆಗಿಬಿಟ್ಟು ನಾವು ಹಾಕಿರುವ ರೈಸ್ ಆದ್ರೂ ರಾಗಿ ಆ ಥರದ್ದೆಲ್ಲ ನಾವು ಒಣಗಲಿಕ್ಕೆ ಹಾಕ್ತೀವಿ ಅಲ್ಲ, ಅದೆಲ್ಲ ಫುಲ್ ಆ ಕಡೆ ಈ ಕಡೆ ಆಗುತ್ತೆ. ಈ ಒಂದು ಪ್ರಾಡಕ್ಟ್ ಇದ್ರೆ ಗೈಸ್ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ನಾನೀಗ ರೈಸನ್ನು ಹಾಕಿ ಇಟ್ಟಿದ್ದೇನೆ ನೋಡ್ಬೋದು. ಬಿಸಿಲಿನಲ್ಲಿ ಹೀಗೆ ರೈಸನ್ನು ಹಾಕಿ ಇಟ್ಟಿದ್ದೇನೆ. ಇದರಲ್ಲಿ ಯಾವ ಬರ್ಡ್ಗೂ ಕೂಡ ಅಲ್ಲದಿದ್ದರೆ ಯಾವ ಕೋಳಿಗೂ ಕೂಡ ಬಂದು ತಿನ್ನಲಿಕ್ಕೆ ಆಗೋದಿಲ್ಲ. ಅಷ್ಟು ಸೆಕ್ಯೂರ್ ಆಗಿ ಈ ಕಡೆ ನೋಡ್ಬೋದು ಜಿಪ್ಪೆಲ್ಲ ಹಾಕ್ಬಿಟ್ಟು ಕೆಳಗಡೆ ನೋಡ್ಬೋದು ಅನ್ಬ್ಲೀಚ್ಡ್ ಕಾಟನ್ ಮೆಟೀರಿಯಲಲ್ಲಿ ಬಂದಿರುವ ಫ್ಯಾಬ್ರಿಕ್ ಬಂದಿದೆ. ಸೊ ತುಂಬ ಲೆಂತ್ ಇದೆ, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಜಿಪ್ ಎಲ್ಲ ಬಂದುಬಿಟ್ಟು ನೆಟ್ಟೆಡ್ ಆಗಿಬಿಟ್ಟು ತುಂಬ ಯೂಸ್ ಆಗಿ ಬಂದು ಪ್ರಾಡಕ್ಟ್ ಇದು. ಇದೆಲ್ಲ ನಾವು ಪರ್ಚೇಸ್ ಮಾಡಿದರೆ ನಾವು ಕೊಟ್ಟ ದುಡ್ಡಿಗೂ ಕೂಡ ವ್ಯಾಲ್ಯೂ ಇರುತ್ತೆ, ಅಷ್ಟು ಯೂಸ್ ಆಗುತ್ತೆ. ಈ ಒಂದು ಪ್ರಾಡಕ್ಟನ್ನು ಈಗ ಆಲ್ರೆಡಿ ತುಂಬ ಮಂದಿ ಪರ್ಚೇಸ್ ಮಾಡಿದ್ದಕ್ಕೆ 4.5 ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕಲ್ಲಿ ತುಂಬ ಒಳ್ಳೆ ಕಮೆಂಟ್ಸ್ ಎಲ್ಲ ಬಂದಿದೆ. ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಚೆಕ್ ಮಾಡಿ ನೋಡ್ಬೋದು. ಬರೀ 278 ರೂಪಾಯಿಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ಮೀಶೋದಲ್ಲಿ ಅವೈಲೇಬಲ್ ಆಗಿರೋದು. ಸೊ ತುಂಬ ಕಡಿಮೆ ರೇಟ್ಗೆ ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ನೆಕ್ಸ್ಟ್ ನಾನು ತೋರಿಸ್ತಾ ಇರುವ ಈ ಒಂದು ಪ್ರಾಡಕ್ಟ್ ಉಂಟಲ್ಲ ಗೈಸ್, ಇದು ನಾನು ಪಿಕ್ಚರ್ನಲ್ಲಿ ನೋಡಿಬಿಟ್ಟು ತುಂಬ ಇಷ್ಟ ಆಗಿಬಿಟ್ಟು ಪರ್ಚೇಸ್ ಮಾಡಿರುವ ಒಂದು ಪ್ರಾಡಕ್ಟ್ ಇದು. ಪ್ಯಾಕೇಜ್ ಎಲ್ಲ ನೋಡಿದ್ರಲ್ಲ ತುಂಬ ಒಳ್ಳೆ ಪ್ಯಾಕೇಜ್ನಲ್ಲಿ ಬಂದಿದೆ. ಡ್ಯಾಮೇಜ್ ಏನಾಗಿಲ್ಲ, ತುಂಬ ನೀಟಾಗಿ ಬಂದಿದೆ. ಪ್ರೀಮಿಯಂ ಗ್ಲಾಸ್ ಐಸ್ ಕ್ರೀಮ್ ಬೌಲ್ ಇದು ಬಂದಿರೋದು. ಗೆಸ್ಟ್ ಎಲ್ಲ ಬರುವಾಗ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಡೆಸರ್ಟ್ಸ್, ಐಸ್ ಕ್ರೀಮ್ ಆ ಥರದ್ದೆಲ್ಲ ಸರ್ವ್ ಮಾಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವ ಗ್ಲಾಸ್ ಐಸ್ ಕ್ರೀಮ್ ಬೌಲ್ ಇದು. ಪ್ಯಾಕ್ ಆಫ್ 2 ಅವೈಲೇಬಲ್ ಆಗಿದೆ. ಎಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಅಂತ ಅಂದರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು. ತುಂಬ ಒಳ್ಳೆಯ ವೆಯ್ಟ್ ಕೂಡ ಇದೆ ಮತ್ತು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವ ಗ್ಲಾಸ್ ಮೆಟೀರಿಯಲ್ ಇದು. ಲೋಕಲ್ ಗ್ಲಾಸ್ ಏನಲ್ಲ, ತುಂಬ ಒಳ್ಳೆಯ ಪ್ರೀಮಿಯಂ ಗ್ಲಾಸ್ ಮೆಟೀರಿಯಲ್ ಇದು. ನಿಮಗೆ ಈ ವಿಡಿಯೋದಲ್ಲಿ ನೋಡುವಾಗ ಗೊತ್ತಾಗ್ತಾ ಇರ್ಬೋದು. ತುಂಬ ವೆಯ್ಟ್ ಇದೆ, ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ. ರೇಟ್ ಕೂಡ ತುಂಬ ಕಡಿಮೆ ಇದೆ. ಈ ಥರದ್ದೆಲ್ಲ ನಾವು ಪರ್ಚೇಸ್ ಮಾಡಿದರೆ ಗೆಸ್ಟ್ ಎಲ್ಲ ಬರುವಾಗ ಸರ್ವ್ ಮಾಡಲಿಕ್ಕೆ ಡೆಸರ್ಟ್ಸ್, ಐಸ್ ಕ್ರೀಮ್ ಆ ಥರದ್ದೆಲ್ಲ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರ ರೇಟ್ ಆದ್ರೂ ತುಂಬ ಕಡಿಮೆ ಇದೆ. ಬರೀ 289 ರೂಪಾಯಿಗೆ ನಿಮಗೆ ಮೀಶೋದಲ್ಲಿ ಅವೈಲೇಬಲ್ ಆಗಿದೆ. ನಿಮಗೆ ಈ ಒಂದು ರೇಟ್ ನೋಡುವಾಗ ಇಷ್ಟು ಜಾಸ್ತಿ ಇದೆ ಅಂತ ಅನಿಸ್ತಾ ಇರಬಹುದು. ಬಟ್ ಇದರ ಕ್ವಾಲಿಟಿ ಮತ್ತು ಇದರ ಡಿಸೈನ್ ಎಲ್ಲ ನೋಡ್ಬೋದು ಎಷ್ಟು ಪ್ರೀಮಿಯಂ ಆಗಿ ಯುನೀಕ್ ಡಿಸೈನಲ್ಲೇ ಬಂದಿದೆ ಅಂತ. ಶಾಪ್ನಲ್ಲಿ ಕೇಳಿದ್ರೂ ಇದಕ್ಕಿಂತಲೂ ಜಾಸ್ತಿ ರೇಟ್ ಹೇಳ್ತಾರೆ. ಬಟ್ ಇದು ಮೀಶೋದಲ್ಲಿ ಆಗಿರೋದ್ರಿಂದ ಇಷ್ಟು ಕಡಿಮೆ ರೇಟ್ಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವ ಗ್ಲಾಸ್ ನಿಮಗೆ ಸಿಗ್ತಾ ಇರೋದು. ಸೊ ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು. ಇದು ನೋಡ್ಬೋದು, ಒಂದು ಫ್ಲವರ್ ಶೇಪ್ನಲ್ಲಿ ಈ ಥರ ಮೇಲೆ ನೋಡ್ಬೋದು ಈ ಥರ ಬಂದಿರೋದು. ತುಂಬ ಚೆನ್ನಾಗಿದೆ. ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ. ಸೊ ನಿಮಗೆ ಅಲ್ಲಿಂದ ಇದರ ಡೀಟೇಲ್ಸ್ ನೋಡ್ಬೋದು. ಇಷ್ಟವಾಗಿದ್ದರೆ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರುವ ಈ ಒಂದು ಪ್ರಾಡಕ್ಟ್ ನೋಡ್ಬೋದು ಗೈಸ್. ಇದನ್ನು ನಾನು ಓಪನ್ ಮಾಡುವ ವಿಡಿಯೋ ಮಾಡೇ ಇಲ್ಲ. ಬಿಕಾಸ್ ಇದು ಬಂದಾಗ ನನಗೆ ಅಷ್ಟು ಕ್ಯೂರಿಯಾಸಿಟಿ ಆಗಿತ್ತು. ಓಪನ್ ಮಾಡಿ ನಾನೇ ಇದನ್ನು ಫಿಕ್ಸ್ ಮಾಡಿ ಈ ಥರ ಇಟ್ಟಿರೋದು. ಈ ಒಂದು ಪ್ರಾಡಕ್ಟ್ ಬಂದಾಗನೇ, ಈ ಒಂದು ಪಾರ್ಸೆಲ್ ಬಂದಾಗ ನಾನು ಅಷ್ಟು ಎಕ್ಸೈಟೆಡ್ ಆಗಿದ್ದೆ. ಸೊ ಅಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿರೋ ಒಂದು ಪ್ರಾಡಕ್ಟ್ ಇದು. ಇದಂತೂ ನನಗೆ ತುಂಬ ಯೂಸ್ಫುಲ್ ಆಗಿರೋ ಒಂದು ಪ್ರಾಡಕ್ಟ್. ಇದುಂಟಲ್ಲ ಗೈಸ್, ಮೀಶೋದಲ್ಲಿ ಎಷ್ಟು ಕಡಿಮೆ ರೇಟ್ಗೆ ಸಿಗ್ತಾ ಇದೆ ಅಂತಂದರೆ ತುಂಬ ಕಡಿಮೆ ರೇಟ್ಗೆ ಸಿಗ್ತಾ ಇದೆ. ಇಲ್ಲಿ ನೋಡ್ಬೋದು, ನಾನು ಕೆಳಗೆ ಪ್ಯಾಕ್ ಆಫ್ 2 ಬಂದಿರುವ ಸ್ಟೋರೇಜ್ ಬಾಕ್ಸಸ್ ಕೂಡ ಪರ್ಚೇಸ್ ಮಾಡಿದ್ದೇನೆ. ಅಲ್ಲಿ ನಮಗೆ ಇಡ್ಬೋದು. ಇದರ ಸೈಡ್ನಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಬ್ಯಾಗ್ಸ್ ಇಲ್ಲದಿದ್ದರೆ ಹ್ಯಾಂಗ್ ಮಾಡಿಡುವ ಐಟಮ್ಸನ್ನೆಲ್ಲ ಇಡ್ಬೋದು.
ಇಲ್ಲಿ ನಾನೀಗ ನನ್ನ ಮಗಳ ಡ್ರೆಸ್ಸನ್ನೆಲ್ಲ ಹ್ಯಾಂಗ್ ಮಾಡಿ ಇಟ್ಟಿದ್ದೇನೆ. ತುಂಬ ಚೆನ್ನಾಗಿದೆ ಗೈಸ್, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಮೆಟಲ್ ಮೆಟೀರಿಯಲಲ್ಲಿ ಬಂದಿದೆ. ವೈಟ್ ಕಲರ್ನಲ್ಲಿ ಈಗ ನಾನು ಪರ್ಚೇಸ್ ಮಾಡಿರೋರು. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಕೂಡ ಅವೈಲಬಲ್ ಆಗಿದೆ. ಈ ಒಂದು ಪ್ರಾಡಕ್ಟ್ ಏನೀಗ ಆಲ್ರೆಡಿ ತುಂಬ ಮಂದಿ ಪರ್ಚೇಸ್ ಮಾಡಿದ್ದಕ್ಕೆ 4.3 ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ. ಕ್ಲಾತ್ಸ್ ಎಲ್ಲ ಹೀಗೆ ಹ್ಯಾಂಗ್ ಮಾಡಿ ಇಡಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಮಕ್ಕಳ ಯೂನಿಫಾರ್ಮ್ ಮತ್ತು ಮಕ್ಕಳ ಡ್ರೆಸ್ ಇಲ್ಲದಿದ್ದರೆ ಅಯನ್ ಮಾಡಿದ ನಂತರ ನಮಗೆ ಇಲ್ಲಿ ಹ್ಯಾಂಗ್ ಮಾಡಿ ಇಡ್ಬೋದು. ಆಗ ನೀಟಾಗಿ ನಮಗೂ ಕೂಡ ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಐರನ್ ಎಲ್ಲ ಮಾಡಿದ ನಂತರ ಫುಲ್ ಹ್ಯಾಂಗ್ ಮಾಡಿ ಇಟ್ಟರೆ ನಮಗೂ ಕೂಡ ಈಸಿ ಆಗುತ್ತೆ. ಸೊ ತುಂಬ ಯೂಸ್ಫುಲ್ ಆಗಿರೋ ಒಂದು ಪ್ರಾಡಕ್ಟ್ ಇದು. ಇದರಲ್ಲಿ ತೋರಿಸ್ತಾ ಇರುವ ಈ ಒಂದು ಬ್ಯಾಗ್ ಆದ್ರೂ ಮತ್ತು ಸ್ಟೋರೇಜ್ ಬಾಕ್ಸ್ ಆದ್ರೂ ಸೈಡ್ನಲ್ಲಿ ಇಟ್ಟಿರುವ ಬೆಡ್ಶೀಟ್ಸ್ ಆದ್ರೂ ಎಲ್ಲವೂ ಕೂಡ ನಾನು ಮೀಶೋದಲ್ಲಿಯೇ ಪರ್ಚೇಸ್ ಮಾಡಿರೋದು. ಈಗ ನಾನು ತೋರಿಸ್ತಾ ಇರುವ ಈ ಒಂದು ಕ್ಲೋತ್ ಸ್ಟ್ಯಾಂಡ್ ಉಂಟಲ್ಲ ಗಾಯ್ಸ್, ಇದು ನಿಮಗೆ ಬ್ಲ್ಯಾಕ್ ಕಲರ್ನಲ್ಲಿಯೂ ಕೂಡ ಪರ್ಚೇಸ್ ಮಾಡ್ಬೋದು. ಈ ಒಂದು ವೈಟ್ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಬ್ಯಾಗ್ ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. 1 ಇಯರ್ ಆಯಿತು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಹೇಗೆ ಇತ್ತು ಅದೇ ಥರನೇ ಇದೆ, ತುಂಬ ಚೆನ್ನಾಗಿದೆ. ನಾನು ತುಂಬ ಯೂಸ್ ಮಾಡೋ ಒಂದು ಬ್ಯಾಗ್ ಇದು. ಎಲ್ಲದರ ಲಿಂಕನ್ನು ಕೂಡ ಹಾಕಿರ್ತೇನೆ. ಈ ಒಂದು ಸ್ಟ್ಯಾಂಡ್ ಮತ್ತು ಬ್ಯಾಗ್, ಸ್ಟೋರೇಜ್ ಬಾಕ್ಸಸ್ ಮತ್ತು ಬೆಡ್ಶೀಟ್ ಸೈಡ್ನಲ್ಲಿ ಇಟ್ಟಿದ್ದೀನಿ ಅಲ್ಲ, ಅದರ ವಿಡಿಯೋ ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೇನೆ. ಸೊ ಈ ಒಂದು ಸ್ಟ್ಯಾಂಡ್ನ ರೇಟ್ ನೋಡ್ಬೋದು ಗೈಸ್, ಬರೀ 1051 ರೂಪಾಯಿಗೆ ನಿಮಗೆ ಮೀಶೋದಲ್ಲಿ ಅವೈಲಬಲ್ ಆಗಿದೆ. 1051 ರೂಪಾಯಿಗಂತೂ ತುಂಬ ಒಳ್ಳೆ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಈ ಒಂದು ಸ್ಟ್ಯಾಂಡ್ ಅವೈಲಬಲ್ ಆಗಿರೋದು. ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ನೆಕ್ಸ್ಟ್ ನಾನು ತೋರಿಸ್ತಾ ಇರುವ ಈ ಒಂದು ಪ್ರಾಡಕ್ಟ್ ಉಂಟಲ್ಲ ಗೈಸ್, ಇದು ನನಗೆ ಪಿಕ್ಚರ್ನಲ್ಲಿ ನೋಡಿದಾಗ ತುಂಬ ಇಷ್ಟ ಆಯಿತು. ರೆಡ್ ಕಲರ್ನಲ್ಲಿ ಈ ಥರ ಬಾಟಮ್ ಡಿಸೈನ್ ಎಲ್ಲ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ಆರ್ಡರ್ ಮಾಡಿದೆ. ಇದು ಪ್ಯಾಕ್ ಆಫ್ 5 ಬಂದಿರುವ ಈ ಥರದ್ದು ಕುಕ್ ವೇಸ್ ಬಂದಿರೋದು. ಇಂಡಕ್ಷನ್ ಬೇಸ್ ಇದು. ಇದರಲ್ಲಿ ಈ ಥರ 5 ಪೀಸಸ್ ಅವೈಲಬಲ್ ಆಗಿದೆ. ನೋಡ್ಬೋದು ಹೀಗೆ ಸೈಜಸ್ ಬಂದಿರೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಇದರಲ್ಲಿ ಅವೈಲಬಲ್ ಆಗಿರುವ ಸ್ಪೂನ್ಸ್ ಆದ್ರೂ ತುಂಬ ವೆಯ್ಟ್ ಕೂಡ ಇದೆ, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಸ್ಪೂನ್ ಅಂದರೆ ನಮಗೆ ಸರ್ವ್ ಮಾಡಲಿಕ್ಕೆ ಯೂಸ್ ಮಾಡುವ ಸ್ಪೂನ್ಸ್ ಇದು. ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಬಂದಿರುವ ಸ್ಪೂನ್ಸ್ ಇದು. ತುಂಬ ಚೆನ್ನಾಗಿದೆ, ಎಲ್ಲವೂ ಕೂಡ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಈ ಕುಕ್ ವೇಸ್ ನಿಮಗೆ ಚಿಕ್ಕದಾದ ಸೈಜ್ನಲ್ಲಿ ಅಂತ ಅನಿಸ್ತಾ ಇದ್ದರೆ ಇದರಲ್ಲಿಯೇ ನಿಮಗೆ ದೊಡ್ಡ ಸೈಜ್ದು ಕೂಡ ಅವೈಲಬಲ್ ಆಗಿದೆ. ಅದರಲ್ಲಿ ಲಿಡ್ ಕೂಡ ಬಂದಿದೆ, ಮುಚ್ಚಳ ಕೂಡ ಅವೈಲಬಲ್ ಆಗಿದೆ. ಶೇಪ್ ಕೂಡ ತುಂಬ ಚೆನ್ನಾಗಿದೆ. 3ರ ಲಿಂಕನ್ನು ಕೂಡ ಆ್ಯಡ್ ಮಾಡಿರ್ತೇನೆ. ಈಗ ನಾನು ತೋರಿಸ್ತಾ ಇರುವ ಇದು ಮತ್ತು ದೊಡ್ಡ ಸೈಜ್ನಲ್ಲಿ ಬಂದಿರೋದು ಎಲ್ಲವೂ ಕೂಡ 5 ಪೀಸಸ್ಸೇ ಅವೈಲಬಲ್ ಆಗಿರೋದು. ಸೊ ಇದರಲ್ಲಿ ಲಿಡ್ ಬಂದಿಲ್ಲ. ನೆಕ್ಸ್ಟ್ ನಾನು ಹಾಕುವ ಲಿಂಕ್ ಇರುತ್ತೆ ಅಲ್ಲ ದೊಡ್ಡ ಸೈಜ್ದು, ಅದರಲ್ಲಿ ಲಿಡ್ ಅವೈಲಬಲ್ ಆಗಿದೆ. ಲಿಡ್ ಅವೈಲಬಲ್ ಆಗಿರುವ ಕುಕ್ ವೇಸಲ್ಲಿ ಸ್ಪೂನ್ ಅವೈಲಬಲ್ ಆಗಿ ಇಲ್ಲ, ಮತ್ತು ಇದರಲ್ಲಿ ಸ್ಪೂನ್ ಅವೈಲಬಲ್ ಆಗಿದೆ, ಲಿಡ್ ಅವೈಲಬಲ್ ಆಗಿಲ್ಲ, ಆ ಥರ ಬಂದಿರೋದು. ಸೊ ನಿಮಗೆ ಇಷ್ಟವಾದದನ್ನು ನೋಡಿಬಿಟ್ಟು ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಇಂಡಕ್ಷನ್ ಬೇಸ್ ಇದು ಮತ್ತು ಡಿಶ್ ವಾಶ್ ಸೇಫ್ ಆಗಿದೆ. ಸೊ ಒಂದು ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲಲ್ಲಿ ಬಂದಿರುವ ಈ ಒಂದು ಸ್ಪೂನ್ಸ್ ವಿತ್ ಈ ಥರದ್ದು ಕುಕ್ ವೇಸ್ ಬಂದಿರುವ ರೇಟ್ ಎಷ್ಟಿದೆ ಅಂತ ನೋಡೋಣ. ಬರೀ 498 ರೂಪಾಯಿಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ಮೀಶೋದಲ್ಲಿ ಅವೈಲಬಲ್ ಆಗಿದೆ. ಇಷ್ಟು ಕಡಿಮೆ ರೇಟ್ ತೋರಿಸ್ತಾ ಇರೋದ್ರಿಂದ ಎಲ್ಲರೂ ಕೂಡ ಪರ್ಚೇಸ್ ಮಾಡಿ ಸ್ಟಾಕ್ ಔಟ್ ಆಗುವ ಚಾನ್ಸ್ ಇದೆ. ಸೊ ತುಂಬ ಮಂದಿ ಆಲ್ರೆಡಿ ಇದನ್ನೀಗ ಪರ್ಚೇಸ್ ಮಾಡಿದ್ದಾರೆ. ನಿಮಗೆ ಇಷ್ಟವಾಗಿದ್ದರೆ ಬೇಗ ಪರ್ಚೇಸ್ ಮಾಡಿದರೆ ಸಿಗುತ್ತೆ. ಬಿಕಾಸ್ ಇಷ್ಟು ಕಡಿಮೆ ರೇಟ್ಗೆ ನಿಮಗೆ ಯಾವ ಪ್ರಾಡಕ್ಟ್ ಕೂಡ ಸಿಗೋದಿಲ್ಲ. ಇಷ್ಟು ಒಳ್ಳೆ ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲಲ್ಲಿ ಇಂಡಕ್ಷನ್ ಬೇಸ್ ಪ್ರಾಡಕ್ಟ್. ಇದರಲ್ಲಿ ಬಂದಿರುವ ದೊಡ್ಡ ಸೈಜ್ದು ಕೂಡ ಲಿಂಕ್ ಹಾಕಿರ್ತೇನೆ. ಅದರಲ್ಲಿ ಲಿಡ್ ಕೂಡ ಅವೈಲಬಲ್ ಆಗಿರುತ್ತೆ. ಎಲ್ಲದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರುವ ಈ ಒಂದು ಬೆಡ್ಶೀಟ್ ಸೆಟ್ ಬಂದು 5 ಪೀಸ್ ಬೆಡ್ಶೀಟ್ ಸೆಟ್ ಇದು. ಈಗ ನಾನು ತೋರಿಸಿದ ಕ್ಲಾತ್ ಸ್ಟ್ಯಾಂಡ್ ಉಂಟಲ್ಲ, ಅದರಲ್ಲಿ ನಾನು ಸೈಡ್ನಲ್ಲಿ ಇಟ್ಟಿದ್ದೆಲ್ಲ ಅದು ಈ ಒಂದು 5 ಪೀಸ್ ಬೆಡ್ಶೀಟ್ ಸೆಟ್ ಇದು. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೇನೆ, ತುಂಬ ಚೆನ್ನಾಗಿದೆ. ಇದು ಬಂದು ಗ್ಲೇಸ್ ಕಾಟನ್ ಫ್ಯಾಬ್ರಿಕ್ನಲ್ಲಿ ಬಂದಿದೆ. ಇದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಹಾಗೂ ಬೇರೆ ಬೇರೆ ಡಿಸೈನ್ಸ್ ಕೂಡ ಅವೈಲಬಲ್ ಆಗಿರೋದು ಇದೆ. ಈಗ ನಾನು ಇದರಲ್ಲಿ ಪರ್ಚೇಸ್ ಮಾಡಿರೋದು ಈ ಒಂದು ಯೆಲ್ಲೋ ಕಲರನ್ನು. ತುಂಬ ಕಡಿಮೆ ರೇಟ್ಗೆ ಗೈಸ್ ಈ ಒಂದು 5 ಪೀಸ್ ಬೆಡ್ಶೀಟ್ ಸೆಟ್ ನಿಮಗೆ ಸಿಗೋದು. ನಾನೀಗ ಡಬಲ್ ಸೈಜನ್ನು ಪರ್ಚೇಸ್ ಮಾಡಿದ್ದೇನೆ. ಇದರಲ್ಲಿ ನಿಮಗೆ ಕ್ವೀನ್ ಸೈಜ್ ಕೂಡ ಅವೈಲಬಲ್ ಆಗಿದೆ. ನಿಮಗೆ ಯಾವ ಸೈಜ್ ಕರೆಕ್ಟ್ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಬೋದು. ಬರೀ 439 ರೂಪಾಯಿಗೆ ಈ ಒಂದು 5 ಪೀಸ್ ಬೆಡ್ಶೀಟ್ ಸೆಟ್ ಅವೈಲಬಲ್ ಆಗಿದೆ. ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ನೆಕ್ಸ್ಟ್ ನಾನು ತೋರಿಸ್ತಾ ಇರುವ ಈ ಒಂದು 12 ಹೋಲ್ಸ್ ಬಂದಿರುವ ಈ ಒಂದು ಪ್ಯಾನ್ ಉಂಟಲ್ಲ ಗೈಸ್, ಇದು ಸ್ಟಾಕ್ ಔಟ್ ಆಗಿತ್ತು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ. ಸೊ ತುಂಬ ಮಂದಿ ಪರ್ಸ್ನಲಿ ಮೆಸೇಜ್ ಮಾಡಿದ್ರು ಅದು ಸ್ಟಾಕ್ ಔಟ್ ಆಗಿದೆ, 12 ಹೋಲ್ಸೇ ಬೇಕು ಅಂತ. ಸೊ 12 ಹೋಲ್ಸ್ದು ಈಗ ಪ್ಯಾನ್ ಅವೈಲಬಲ್ ಆಗಿದೆ. ಐರನ್ ಮೆಟೀರಿಯಲಲ್ಲಿ ಬಂದಿರೋದು. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ತುಂಬ ವೆಯ್ಟ್ನಲ್ಲಿ ಬಂದಿರೋ ಒಂದು ಪ್ರಾಡಕ್ಟ್ ಇದು. ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ಹೇಳುವ ಥರನೇ ಈ ಥರ ಐರನ್ ಮೆಟೀರಿಯಲ್ದು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡುವಾಗ ಮೇಂಟೈನ್ ಮಾಡಲಿಕ್ಕೆ ಗೊತ್ತಿರಬೇಕು. ಬಿಕಾಸ್ ಇಲ್ಲದಿದ್ದರೆ ವಾಶ್ ಮಾಡಿದ ನಂತರ ಆ ಥರನೇ ಇಟ್ಟರೆ ತುಕ್ಕೆಲ್ಲ ಹಿಡಿಯುತ್ತೆ. ಸೊ ವಾಶ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ಡ್ರೈ ಕ್ಲೋತ್ನಲ್ಲಿ ಫುಲ್ ಅದನ್ನು ಕ್ಲೀನ್ ಮಾಡಬೇಕು. ಮಾಡಿದ ನಂತರ ಆಯಿಲನ್ನು ಫುಲ್ ಸ್ಪ್ರೆಡ್ ಮಾಡಿ ಇಡಬೇಕು. ಆಗ ನಮ್ಮ ಐರನ್ ಕಡಾಯಿ, ಐರನ್ ಪ್ಯಾನ್ ಆ ಥರದ್ದೆಲ್ಲ ನಮಗೆ ಸೇಫಾಗಿ ಎಷ್ಟು ವರ್ಷ ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು. ಸೊ ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ 12 ಹೋಲ್ಸ್ ಬಂದಿರುವ ಒಂದು ಪ್ಯಾನ್ ಇದಿದು. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ತುಂಬ ಕಡಿಮೆ ರೇಟ್ ಇದು. 747 ರೂಪಾಯಿಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಾ ಇರೋದು ಇದು ಕೂಡ ಐರನ್ ಕಡಾಯಿಯೇ. ಸೊ ತುಂಬ ಯೂಸ್ ಆಗುವಂಥ ಪ್ರಾಡಕ್ಟ್ ಇದು. ಐರನ್ ವೋಕ್ ಇದು. ಇದರಲ್ಲಿ ನಮಗೆ ಎಗ್ ಫ್ರೈ ಮಾಡ್ಬೋದು, ಇಲ್ಲದಿದ್ದರೆ ಫ್ರೈಡ್ ರೈಸ್ ಮಾಡ್ಬೋದು. ಈ ಥರ ಒಂದು ಯೂಸ್ ಮಾಡ್ಬೋದು ಅದೊಂದು ಪ್ಯಾನ್ ಇದು. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ರೇಟ್ ಕೂಡ ಗೈಸ್ ತುಂಬ ಒಳ್ಳೆ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಸಿಗ್ತಾ ಇರೋದು. ಇದರ ಹ್ಯಾಂಡಲ್ ಎಲ್ಲ ವುಡನ್ ಮೆಟೀರಿಯಲಲ್ಲಿ ಬಂದಿದೆ.
ಇದನ್ನು ಕೂಡ ಆ ಥರನೇ ವಾಶ್ ಮಾಡಿದ ನಂತರ ಡ್ರೈ ಕ್ಲಾತ್ನಲ್ಲಿ ಕ್ಲೀನ್ ಮಾಡಿ ಆಯಿಲ್ ಸ್ಪ್ರೆಡ್ ಮಾಡಿ ಇಡಬೇಕು. ಸೊ ತುಂಬ ಯೂಸ್ ಆಗೋ ಒಂದು ಪ್ರಾಡಕ್ಟ್ ಇದು. ಈ ಥರದ್ದೆಲ್ಲ ಐರನ್ ಕಡಾಯೆಲ್ಲ ನಾವು ಪರ್ಚೇಸ್ ಮಾಡಿದರೆ ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು ಮತ್ತು ನಮ್ಮ ಹೆಲ್ತ್ಗಾದ್ರೂ ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ. ಬರೀ 214 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಮೀಶೋದಲ್ಲಿ ಅವೈಲಬಲ್ ಆಗಿದೆ. ಸೊ ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ. ಸೊ ಇವತ್ತಿನ ಮೀಶೋ ಪ್ರಾಡಕ್ಟ್ಸ್ ಇಷ್ಟೇ ಇರೋದು. ಇವತ್ತಿನ ವಿಡಿಯೋ ಹಾಗೂ ಇವತ್ತಿನ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನನ್ನು ಆನ್ ಮಾಡಿ ಇಡಿ. ಇವತ್ತಿನ ಎಲ್ಲ ಪ್ರಾಡಕ್ಟುಗಳು ಕೂಡ ತುಂಬ ಯೂಸ್ಫುಲ್ ಆಗಿರುವ, ತುಂಬ ಕಡಿಮೆ ರೇಟ್ಗೆ, ತುಂಬ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.